ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಬನ್ನಿ ಇವತ್ತು ಬೇಕ್ರಿ ಸ್ಟೈಲ್ ದಿಲ್ಖುಷ್ ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ. ಒಂದು ಬೌಲ್ಗೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಡ್ರೈ ಮಿಕ್ಸು. ನೋಡಿ, 2 ಕಪ್ಪು ಗೋಧಿ ಹಿಟ್ಟಿಗೆ ನಾನು 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ನೋಡಿ, ಗೋಧಿ ಹಿಟ್ಟು ಚಪಾತಿಗೆ ಕಲಿಸ್ಕೊತೀವಲ್ಲ, ಅದಕ್ಕಿಂತ ಮೆದುವಾಗಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದೇ ಥರ ನಾನು ಎಲ್ಲ ಮೊಸರನ್ನು ಹಾಕ್ಕೊಂಡು ನಾನು ಹಿಟ್ಟನ್ನು ಹದವಾಗಿ ಕಲಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಮೊಸರು ಉಳಿದಿದೆ, ಅದನ್ನು ಕೂಡ ಎಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮೆದುವಾಗಿ ನಾನು ಕಲಿಸಿ ಇಟ್ಕೊತೀನಿ. ನೋಡಿ, ಇದೇ ಥರ ನೀವು ಕೂಡ ಅಳತೆ ಪ್ರಮಾಣ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೇಲೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನಾನು ಹಿಟ್ಟನ್ನು ನೆನೆಯೋದಕ್ಕೆ ಒಂದು 10 ನಿಮಿಷ ಬಿಡ್ತೀನಿ. ನೋಡಿ, ಇವಾಗ ಸ್ವಲ್ಪ ಮತ್ತೆ ನಾದ್ಕೊಂಡು ಇದನ್ನು ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಸೈಡಲ್ಲಿ ನೆನೆಯೋದಕ್ಕೆ ಬಿಡೋಣ. ನೋಡಿ, ಇವಾಗ ಇದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, 1 ಕಪ್ಪು ನಾನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಕಪ್ಪು ಭಾಗನ ತೆಗೆದು ಒಳಗಡೆ ಬಿಳಿ ಪಾರ್ಟ್ಸ್ ಮಾತ್ರ ನಾನು ತುರಿದು ಇಟ್ಕೊಂಡಿದ್ದೀನಿ 1 ಕಪ್ಪಷ್ಟು. ಹಾಗೆ ಅರ್ಧ ಕಪ್ಪಷ್ಟು ನಾನು ಬೆಲ್ಲ ಕೂಡ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಇದು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯಿಂದಾನೆ. ನೋಡಿ, ಬೆಲ್ಲ ಮತ್ತು ಕೊಬ್ಬರಿ ಎರಡು ಹೊಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾಗೆ ಒಲೆ ಮೇಲೆ ಒಂದು ಚಿಕ್ಕ ಪಾತ್ರೆಯಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ನೋಡಿ ಚೆನ್ನಾಗಿ ಕರಗಬೇಕು. ತುಪ್ಪ ಬಿಸಿಯಾಗಿದೆ. ಈಗ 2 ಟೇಬಲ್ ಸ್ಪೂನಷ್ಟು ಬಾದಾಮಿನ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ನಾನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ನೀವು ಹಾಕೋಬಹುದು. ನೋಡಿ, ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ 2 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ ಕೂಡ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ದ್ರಾಕ್ಷಿ ಉಬ್ಬಿ ಬರಬೇಕು, ಅಲ್ಲಿವರೆಗೂ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ನೋಡಿ ಫ್ರೈ ಆಗಿದೆ. ಇದನ್ನು ಮಿಶ್ರಣ ನಾನು ಕೊಬ್ಬರಿ ಮಿಶ್ರಣಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಮನೆಯಲ್ಲೇ ಮಾಡಿರೋ ಟ್ರೂಟಿ ಫ್ರೂಟಿ ಕೂಡ ಇತ್ತು, ಅದನ್ನು ಕೂಡ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಏಲಕ್ಕಿ ಪುಡಿ ಕೂಡ ನಾನು 1/4 ಟೀ ಸ್ಪೂನಷ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಚೆನ್ನಾಗಿ ಕಿವುಚ್ಕೊಂಡು ಹದವಾಗಿ ನಾವು ಮಿಶ್ರಣ ಎಲ್ಲ ಹೊಂದೋ ಥರ ಮಾಡ್ಕೋಬೇಕು. ನೋಡಿ, ಕೈಯಿಂದಾನೆ ಇದು ರೆಡಿ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಹಿಟ್ಟು ಕೂಡ ನೆನೆದಿದೆ, ಅದನ್ನು ಓಪನ್ ಮಾಡಿ ನೋಡೋಣ ಬನ್ನಿ. ನೋಡಿ, ಹಿಟ್ಟು ಮೊಸರು ಹಾಕಿ ಕಲಸಿರೋದ್ರಿಂದ ಬೇಗ ನೆನೆಯುತ್ತೆ, ಒಂದು 10 ನಿಮಿಷದಲ್ಲೇ ನೆಂದು ಬಿಡುತ್ತೆ. ನೋಡಿ, 2 ದಪ್ಪದಾಗಿರೋ ಉಳ್ಳಿನ ಮಾಡ್ಕೋಬೇಕು. ಹಾಗೆ 2 ಚಿಕ್ಕ ಸೈಜು ಉಳ್ಳಿನ ಮಾಡ್ಕೋಬೇಕು. ನೋಡಿ, 2 ಕಪ್ಪು ಗೋಧಿ ಹಿಟ್ಟಲ್ಲಿ ನಾನು 2 ಚಪಾತಿ ಸೈಜಲ್ಲಿ 2 ದಿಲ್ಖುಷ್ನ ಮಾಡ್ಕೊತೀನಿ. ಹಾಗಾಗಿ ಕಟ್ ಮಾಡಿದ್ರೆ 16 ದಿಲ್ಖುಷ್ ಪೀಸ್ಗಳು ಆಗುತ್ತೆ. ನೋಡಿ, 2 ಚಿಕ್ಕದಾಗಿ ಉಂಡೆ ಹಾಗೆ 2 ದೊಡ್ಡದಾಗಿರೋ ಉಂಡೆನ ನೋಡಿ ಹಿಟ್ಟನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಲಟ್ಟಿಸೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ದಪ್ಪವಾಗಿಯೇ ಲಟ್ಟಿಸ್ಕೋಬೇಕು. ಯಾವ ಥರ ಎಷ್ಟು ದಪ್ಪ ಅಂತ ನಾನು ನೋಡಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅಗಲವಾಗಿ ನಾವು ಲಟ್ಟಿಸ್ಕೋಬೇಕು. ಒಂದು ಅಗಲವಾಗಿ ಲಟ್ಟಿಸ್ಕೋಬೇಕು ಜಾಸ್ತಿ, ಇನ್ನೊಂದು ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ನಾವು ಎತ್ತಿಟ್ಕೊಳ್ಳೋಣ. ಇನ್ನೊಂದು ಚಿಕ್ಕ ಉಳ್ಳಿನ ತಗೊಂಡು ನಾವು ಮತ್ತೆ ಇದೇ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಒಂದು ದೊಡ್ಡದಾಗಿರೋ ಉಳ್ಳಿಗೆ ಲಟ್ಟಿಸ್ಕೊಂಡು ಒಂದು ಚಿಕ್ಕದಾಗಿರೋ ಉಳ್ಳಿನ ಚಪಾತಿನ ಲಟ್ಟಿಸ್ಕೋಬೇಕು ನಾವು. ನೋಡಿ, ಇದು ಚಿಕ್ಕದಾಗಿ ಅದು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀವಿ. ಇದನ್ನು ಸ್ವಲ್ಪ ರೌಂಡು ಚಿಕ್ಕದಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಯಾವ ಥರ ಅಂತ ನೀವೇ ಹೋಗ್ತಾ ನೋಡ್ತೀರಾ ವಿಡಿಯೋದಲ್ಲಿ. ನೋಡಿ, ಇವಾಗ ಇದನ್ನು ಒಂದು ತಟ್ಟೆಗೆ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಮುಂಚೆ ಲಟ್ಟಿಸ್ಕೊಂಡಿದ್ವಲ್ಲ ಆ ಚಪಾತಿನ ನೋಡಿ ನಾನು ಇವಾಗ ಸ್ಟಫಿಂಗ್ನ ಹಾಕೋತಾ ಇದ್ದೀನಿ. ಮಧ್ಯದಲ್ಲೇ ನಾನು ಈ ಥರ ಡ್ರೈ ಫ್ರೂಟ್ಸು ಕೊಬ್ಬರಿ ಎಲ್ಲ ಮಿಶ್ರಣ ಹಾಕೋತಾ ಇದ್ದೀನಿ. ನೋಡಿ, ಮಧ್ಯದಲ್ಲೇ ಹಾಕ್ಕೊಂಡು ಅಗಲ ಮಾಡ್ಕೋಬೇಕು. ನೋಡಿ, ಆವಾಗಲೇ ಚಿಕ್ಕದಾಗಿ ಚಪಾತಿನ ಲಟ್ಟಿಸ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆಗೆ ಅದನ್ನು ಹಾಕ್ಕೋಬೇಕು. ನೋಡಿ, ಇಷ್ಟು ಅಗಲವಾಗಿ ಮಾಡಿಕೊಂಡು ಇವಾಗ ನೋಡಿ ಚಿಕ್ಕದು ಚಪಾತಿನ ಅದರ ಮೇಲೆ ನಾವು ಹಾಕ್ಕೊಂಡು ನೋಡಿ ಸೈಡೆಲ್ಲ ನಾವು ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಾವು ಪ್ರೆಸ್ ಮಾಡಿಕೊಂಡು, ಯಾಕಂದರೆ ಸ್ಟಫಿಂಗು ಆಚೆ ಬರಬಾರ್ದು ಆ ಥರ. ಇವಾಗ ದೊಡ್ಡದು ಚಪಾತಿ ಮನೆಯನ್ನು ಲಟ್ಟಿಸಿದ್ವಲ್ಲ ಅದು ಸ್ವಲ್ಪ ಹೊರಗಡೆ ಜಾಸ್ತಿ ಇತ್ತಲ್ವ, ಅದನ್ನು ನಾವು ಈ ಥರ ಮೇಲ್ಗಡೆ ಈ ಥರ ಪ್ರೆಸ್ ಮಾಡ್ಕೋತಾ ಬರಬೇಕು ರೌಂಡಾಗಿ. ನೋಡಿ, ಇದೇ ಥರ ರೆಡಿ ಆಯಿತು. ಇವಾಗ ಮಧ್ಯದಲ್ಲಿ ನಾವು ಒಂದು ಟೂತ್ ಪಿಕ್ನ ತಗೊಂಡು ಚುಚ್ಚಬೇಕು, ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ.
ನೋಡಿ. ಒಲೆ ಮೇಲೆ ಒಂದು ಹಳೆ ತವ ಬರುತ್ತಲ್ಲ, ಅದೇನಾದರೂ ಇದ್ದರೆ ನಿಮ್ಮ ಹತ್ರ, ಒಲೆ ಮೇಲೆ ಹೀಟ್ ಆಗೋಕ್ಕೆ ಒಂದು 5 ನಿಮಿಷ ಒಲೆ ಮೇಲೆ ತವ ಇಡೋಣ. ನೋಡಿ, ಅಲ್ಲಿವರೆಗೂ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಸವರ್ಕೊಂಡು ಇದು ಮಾಡ್ಕೊಂಡಿರೋದನ್ನು ದಿಲ್ಕುಶ್ನ ಇದರೊಳಗಡೆ ಇಡ್ತೀನಿ. ನೋಡಿ, ಇದನ್ನು ನಾವು ಹಳೆ ತವ ಬೇಯಿಸ್ಕೊಳಕ್ಕೆ ಇಟ್ಟಿದ್ವಲ್ಲ, ಇವಾಗ ಅದು ಬಿಸಿ ಆಗಿದೆ. ಒಂದು 5 ನಿಮಿಷ ಹೀಟ್ ಮಾಡ್ಕೊಂಡಿದ್ದೀವಿ. ಅದ್ರ ಮೇಲೆ ಈ ಪಾತ್ರೆನ ಇಟ್ಟು ಮುಚ್ಚಳ ಮುಚ್ಚಿ ನಾನು ಒಂದು 10 ರಿಂದ 12 ನಿಮಿಷ ಒಂದು ಸೈಡು ಬೇಯಿಸ್ಕೊತೀನಿ ದಿಲ್ಕುಶ್ನ. ಅದೇ ಥರ ಇನ್ನೊಂದು ಚಪಾತಿ ಮನೆಗೆ ನೋಡಿ ಈ ಥರ ನಾನು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಲ್ಲ, ಅದ್ರ ಮೇಲೆ ಮತ್ತೆ ಸ್ಟಫಿಂಗ್ನ ಅಗಲ ಮಾಡ್ಕೋತಾ ಇದ್ದೀನಿ. ನೋಡಿ, ಕರೆಕ್ಟ್ ಮೆಜರ್ಮೆಂಟಲ್ಲಿ ಫುಲ್ಲು ಮಿಶ್ರಣ ಮತ್ತು ಚಪಾತಿ ಇಟ್ಟು ಸರಿ ಹೋಗಿದೆ. ನೋಡಿ, ಮತ್ತೆ ಒಂದು ಚಿಕ್ಕದು ಚಪಾತಿನ ನಾನು ಮೇಲೇ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡ್ಕೋಬೇಕು. ಹಾಗೆ ಎಕ್ಸ್ಟ್ರಾ ಹಿಟ್ಟು ಉಳಿದಿದೆಯಲ್ವ ಸೈಡಲ್ಲಿ, ಅದನ್ನು ಕೂಡ ನಾವು ಈ ಥರ ನೋಡಿ ಈ ಥರ ನಾವು ರೌಂಡಾಗಿ ಮಾಡ್ಕೋತಾ ಬರಬೇಕು. ಸೇಮ್ ಅದೇ ಥರನೇ ಕಡ್ಡಿಯಿಂದನೇ ಸ್ವಲ್ಪ ಮಧ್ಯದಲ್ಲಿ ಚುಚ್ಚಬೇಕು. ಚೆನ್ನಾಗಿ ಒಳಗೆ ಹೊರಗೆ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೋದು ನಾವು. ನೋಡಿ, 2 ರೆಡಿ ಆಯಿತು. ಇವಾಗ ಮುಂಚೆ ಬೇಯಿಸ್ಕೊತಾ ಇರೋದಕ್ಕೆ ಒಂದು ಸೈಡ್ ಆಗಿದೆ. ಈಗ ಮೇಲೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಅದನ್ನು ನಾನು ತಿರುವಿ ಹಾಕ್ಕೊತೀನಿ. ಈ ಸೈಡು ಒಂದು 8 ನಿಮಿಷ ಬೇಯಿಸ್ಕೋಬೇಕು, ಜಾಸ್ತಿ ಬೇಯಿಸ್ಕೋಬಾರ್ದು. ನೋಡಿ, ಇದು ಆಗಿದೆ. ಈಗ 10 ರಿಂದ 12 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಟರ್ನ್ ಮಾಡಿ ನಾನು ಇನ್ನೊಂದು 8 ನಿಮಿಷ ಬೇಯಿಸ್ಕೊತೀನಿ. ನೋಡಿ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ. ಇವಾಗ ಮುಚ್ಚಳ ಮುಚ್ಚಿ ನಾನು ಮತ್ತೆ ಒಂದು 8 ನಿಮಿಷ ಬೇಯಿಸ್ಕೊತೀನಿ. ನೋಡಿ, ಇವಾಗ ರೆಡಿ ಆಗಿದೆ. ನಾನು ತೋರಿಸ್ತಾ ಇದ್ದೀನಿ ಇವಾಗ ಯಾವ ಥರ ಅಂತ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಮಾಡಿದ್ರೆ ಬೇಕ್ರಿಯಲ್ಲಿ ತರೋದೇ ಇಲ್ಲ. ನಾವೇ ಮನೇಲಿ ಮಾಡ್ತೀವಿ ಅಂತ ಅಷ್ಟು ಸುಲಭವಾಗಿ ಅಷ್ಟು ರುಚಿಯಾಗಿ ನಾವೇ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಆದಷ್ಟು ಮನೆಯಲ್ಲೇ ಮಾಡಿ ತಿನ್ನೋಣ. ನೋಡಿ, ಹೊರಗಡೆಯಿಂದ ಜಾಸ್ತಿ ಮಕ್ಕಳಿಗೆ ತಂದು ಕೊಡೋದು ಬೇಡ. ನೋಡಿ, ಡ್ರೈ ಫ್ರೂಟ್ಸ್ ಹಾಕಿದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಕಟ್ ಮಾಡಿ ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನೋಡಿ, ಸೂಪರ್ ಅಲ್ವಾ. ಹಾಗೆ ಒಂದನ್ನು ನಾನು ಮುರಿದ್ಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ, ಸೂಪರ್ ಅಲ್ವಾ. ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನೋಡಿ, ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.